ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿವ್ಲಾಗ್ಸ್. ನಾನು ಪೂರ್ಣಿಮಾ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಆ ಯುಗಾದಿ ಹಬ್ಬನ ನಾವು ಹೇಗೆ ಆಚರಣೆ ಮಾಡಿದ್ವಿ ಅಂತ ಇವಾಗ ಫಸ್ಟು ನೋಡ್ಕೊಂಬನ್ನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬ. ಕೆಲಸ ಅಂತೂ ತುಂಬಾ ಇರುತ್ತೆ. ಅದರಲ್ಲೂ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬೆಳಗಿನ ಜಾವ ಬೇಗ ಎದ್ದಿದ್ವಿ, ಆದರೆ ಬ್ಲಾಗ್ ಶುರು ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಹಾಗೆ ಇವಾಗ ಟೈಮ್ ಆಗಿದೆ 6:20, ಅಂದರೆ ಇವಾಗ 6:10 10 ಮಿನಿಟ್ಸ್ ಫಾಸ್ಟ್ ಇದೆ. ನಾನು ಲಾಸ್ಟ್ ವೀಡಿಯೋಲಿ ನಿಮ್ಗೆ ಹೇಳಿದ್ದೆ. ಇವಾಗ ಕೆಲಸ ಶುರು ಮಾಡ್ಕೋಬೇಕು. ನೋಡೋಣ, ಹಬ್ಬದ ಬ್ಲಾಗ್ನ ಶುರು ಮಾಡಿದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೀಡಿಯೋನ ಕವರ್ ಮಾಡ್ತೀನಿ. ಹಾಗೆ ಇವಾಗ ಮೊದಲಿಗೆ ಹೊರಗಡೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಕೂಡ ಹಾಕಬೇಕು. ಆಮೇಲೆ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಮಾಡೋಕ್ಕೆ ಮತ್ತೆ 9 ಗಂಟೆ ಮೇಲೆ ಶುರು ಮಾಡಿದೆ. ವೀಡಿಯೋ ಮಾಡೋಕ್ಕೆ ಮರ್ತೋಗ್ತಾಯಿತ್ತು, ಯಾಕೆಂದರೆ ಕೆಲಸ ಬೇರೆ ಇರ್ತಾಯಿತ್ತು. ಸೊ ವೀಡಿಯೋ ಮಾಡೋಕ್ಕೆ ಮರ್ತೋಗ್ತಿತ್ತು. ಮತ್ತೆ ನೆನಪಾಗಿ ಮತ್ತೆ ವೀಡಿಯೋ ಮಾಡಿಕೊಂಡೆ. ಸ್ವಲ್ಪ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮನೆಯವರು ದೇವರ ಒಂದು ವಿಗ್ರಹಗಳನ್ನೆಲ್ಲ ತೊಳಿತಾ ಇದ್ದಾರೆ. ಇವಾಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಆಲ್ಮೋಸ್ಟ್ ಸ್ವಲ್ಪ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ ನಾನು. ನೋಡಿ, ಇದು ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಒಬ್ಬಟ್ಟಿಗೋಸ್ಕರ. ಇದು ರೆಡಿ ಆಗ್ತಿದೆ. ಹಾಗೆಯೇ ಅನ್ನ ಮಾಡಿದ್ದೀನಿ ಚಿತ್ರಾನ್ನಕ್ಕೆ. ಅನ್ನನೂ ಆಗಿದೆ. ಮತ್ತು ವಡೆಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಕಡಲೆಬೇಳೆ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಕಡಲೆಕಾಳನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ. ಇವಾಗ ಹುಸ್ಲಿ ಕೂಡ ಮಾಡ್ಕೋಬೇಕು. ಇದೊಂದಾದಮೇಲೆ ಒಬ್ಬಟ್ಟು ಸಾರು ಮತ್ತು ಒಬ್ಬಟ್ಟಿದೆ, ಮತ್ತು ಕೋಸಂಬರಿಗೆ ರೆಡಿ ಮಾಡ್ಕೋಬೇಕು. ನೋಡಿ, ನಮ್ಮ ಮನೆಯವರೆಲ್ಲ ವಿಗ್ರಹಗಳನ್ನೆಲ್ಲ ತೊಳೆದು ರೆಡಿ ಮಾಡಿದ್ದಾರೆ. ಅವರು ಕೂಡ ಪೂಜೆ ಮಾಡಬೇಕು. ಇವಾಗ ಒಬ್ಬಟ್ಟಿನ ಸಾರು ರೆಡಿಯಾಗಿದೆ. ನೋಡಿ, ನಾನು ಡೀಟೇಲಾಗಿ ವೀಡಿಯೋ ಮಾಡಿಲ್ಲ, ಯಾಕೆಂದರೆ ರೆಸಿಪಿ ಎಲ್ಲ ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಸುಮ್ಮನೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಈಗ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ. ನನಗೆ ಒಬ್ಬಟ್ಟು ಕೂಡ ಮಾಡಬೇಕು. ನೈವೇದ್ಯಕ್ಕೆ ಒಬ್ಬಟ್ಟು ಮಾಡಿಕೊಡ್ತೀನಿ, ಆಮೇಲೆ ಮಿಕ್ಕಿದ್ದನ್ನು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಹೂರಣ ಕೂಡ ರೆಡಿ ಇದೆ. ಸ್ವಲ್ಪ ಏಲಕ್ಕಿನ ಹಾಕಿದ್ದೀವಿ, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಕ್ಸ್ ಮಾಡಿ ಮಾಡ್ಕೋಬೇಕು. ಹಾಗೆ ಇವಾಗ ಪೂಜೆ ಕೂಡ ಆಗ್ತಾಯಿದೆ. ಯುಗಾದಿ ಹಬ್ಬ ಅಂದ್ರೇ ಎಲ್ಲರಿಗೂ ಒಂಥರ ಖುಷಿ, ಸಂಭ್ರಮ, ಸಡಗರ. ಹಾಗೆಯೇ ಎಲ್ಲರೂ ಹಬ್ಬನ ಚೆನ್ನಾಗೇ ಆಚರಿಸಿರ್ತೀರ. ಹಾಗೆ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಹಬ್ಬನ ಆಚರಿಸಿದ್ರಿ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಬ್ಬದ ಅಡುಗೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಇನ್ನು ಒಂದು ಬಾಕಿ ಅಂದರೆ ಕಡಲೆಬೇಳೆ ವಡೆ ಮಾಡಬೇಕು. ಅದೊಂದು ಮಾಡಿದ್ರೆ ಊಟ ಮಾಡಬೇಕು. ಈಗ ನಮ್ಮ ಮನೆಯಲ್ಲಿ ಹಬ್ಬದ ಸಂಭ್ರಮ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಪೂಜೆ ಎಲ್ಲ ಆಗಿದೆ. ಇವಾಗ ಬೇವು ಬೆಲ್ಲ ತಗೊಳ್ಳುವಂತಹ ಸಮಯ. ಯುಗಾದಿಯ ವಿಶೇಷತೆ ಅಂದರೆ ಗೊತ್ತಲ್ಲ, ಬೇವು ಬೆಲ್ಲ ಅಂತ. ಹೊಸ ವರ್ಷವೂ ಆರಂಭ ಆಗುತ್ತೆ. ಬದುಕು ಅಂದರೆ ಬೇವು ಬೆಲ್ಲದಂತೆ. ಸುಖನೂ ಇರುತ್ತೆ, ದುಃಖನೂ ಇರುತ್ತೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಬಾಳ್ವೆಯನ್ನು ಮಾಡಬೇಕು ಅನ್ನೋದು ಇದರ ಅರ್ಥ. ಈ ಯುಗಾದಿ ಹಬ್ಬ ನಿಮ್ಮ ಜೀವನದಲ್ಲಿ ಕಹಿನ ದೂರ ಮಾಡಲಿ, ಸಿಹಿ ಹೆಚ್ಚು ಮಾಡಲಿ ಅಂತ ಕೂಡ ನಾನು ದೇವರಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ಬೇವು ಬೆಲ್ಲನ ತೊಗೊಂಡಾಯಿತು. ಇವಾಗ ಊಟದ ಸಮಯ. ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ವಡೆ ಮಾಡಿದ್ದೆ, ಹಾಗೆ ಒಬ್ಬಟ್ಟು ಸ್ವಲ್ಪ ಮಾಡಿದ್ದೆ, ಅಂದರೆ ನೈವೇದ್ಯಕ್ಕೂ ಅಲ್ಲಿ ದೇವ್ರ ಮನೇಲಿ ಇಟ್ಟಿದ್ದೀನಿ, ಹಾಗಾಗಿ ಇಷ್ಟಿದೆ. ಮತ್ತು ಮಾವಿನಕಾಯಿ ಚಿತ್ರಾನ್ನ ಯುಗಾದಿ ಸ್ಪೆಷಲ್ ಅಲ್ಲ. ಈ ಸಲ ಚಟ್ನಿ ಮಾಡಿದ್ದೀನಿ, ಯಾಕೆಂದರೆ ನಮ್ಮ ಮನೆಯವ್ರಿಗೆ ವಡೆಗೆ ಚಟ್ನಿ ಬೇಕು ಅಂದರು. ಹಾಗಾಗಿ ಪುದೀನ ಚಟ್ನಿ ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಕಡಲೆಕಾಳು ಹುಸ್ಲಿ, ಕೋಸಂಬರಿ,
ಹಾಗೆ ಒಬ್ಬಟ್ಟು ಸಾರು. ಒಬ್ಬಟ್ಟು ಸಾರಂತೂ ಗೊತ್ತಲ್ಲ, ಪ್ರತಿಯೊಬ್ಬರು ಮನೇಲೂ ಮಾಡೇ ಇರ್ತಾರೆ. ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾರು ಇದ್ದೇ ಇರುತ್ತೆ, ಮತ್ತು ಅನ್ನ. ಸೊ ಇದಿಷ್ಟು ಹಬ್ಬಕ್ಕೆ ಮಾಡಿದಂತಹ ಅಡುಗೆ. ಮತ್ತು ನಮ್ಮ ಮನೆಯವರು ಜಿಲೇಬಿ ತೊಗೊಂಬಂದಿದ್ರು, ಅದು ಇತ್ತು. ಹಾಗಾಗಿ ಈ ಸಲ 2 ಸ್ವೀಟು. ಸೊ ಇದಿಷ್ಟು ಹಬ್ಬಕ್ಕೆ ಮಾಡಿದಂತಹ ಅಡುಗೆ. ಹಾಗೆ ಅಮ್ಮನ ಮನೆಗೂ ಕೊಡಬೇಕು ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದು. ಟೈಮ್ ಆಗಿದೆ ಆಗಲೇ 1:50. ಈಗ ಊಟ ಮಾಡಬೇಕು. ಎಷ್ಟೇ ಬೇಗ ಮಾಡಿದ್ರೂ ಟೈಮ್ ಆಗೇ ಹೋಗುತ್ತೆ. ಇವಾಗ ಊಟ ಮಾಡಬೇಕು. ಊಟ ಮಾಡಿ ಮತ್ತೆ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಆಯಿತು, ಮತ್ತು ಕೆಲಸ ಇದ್ದೇ ಇರುತ್ತೆ ಅಲ್ಲ, ಮತ್ತು ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಮತ್ತು ಈವ್ನಿಂಗು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಯುಗಾದಿ ಹಬ್ಬಕ್ಕೆ ನಾವು ಕಾಳಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಆದರೆ ಈ ಸಲ ಕಾಳಿಕಾ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಸನದಲ್ಲಿ ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಇದೆ. ಪ್ರತಿ ವರ್ಷವೂ ನಾವು ಅಲ್ಲೇ ಹೋಗೋದು. ಅಂದರೆ ಈ ವರ್ಷ ಯಾಕೆ ಹೋಗಲಿಲ್ಲ ಅಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರನೇ ರಿಂಗ್ ರೋಡಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಂತೂ ಅಲಂಕಾರ ತುಂಬಾ ಚೆನ್ನಾಗಿತ್ತು. ಪ್ರತಿ ಶುಕ್ರವಾರನೂ ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಇವತ್ತು ಯುಗಾದಿ ಹಬ್ಬ ಅಲ್ಲ, ಹಾಗಾಗಿ ವಿಶೇಷ ಅಲಂಕಾರನ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಇಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಕೂಡ ನಾವು ಮಾಡ್ಬೋದು. ನವಗ್ರಹ ಕೂಡ ಇಲ್ಲೇ ಇದೆ. ಇವತ್ತು ಹಬ್ಬದ ವಿಶೇಷ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆಯೇ ಉತ್ಸವ ಮೂರ್ತಿ ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು. ನಿಮಗೆ ಇವಾಗ ತೋರಿಸ್ತೀನಿ. ಹಬ್ಬದ ಪ್ರಿಪ್ರೇಷನ್ ಹೇಗಿತ್ತು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನನ್ನ ಹೊಸ ಚಾನಲಲ್ಲಿದೆ. ಯಾರಾದರೂ ಇನ್ನೂ ಆ ವ್ಲಾಗ್ ನೋಡಿಲ್ಲ ಅಂದರೆ ನೋಡಿ. ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.